ಇವತ್ತಿನ ದಿನ ಬೆಳಿಗ್ಗೆ ಸುಮಾರು 8:15ರಿಂದ 8:30 ಮಧ್ಯದಲ್ಲಿ ಈ ಕೀರ್ತಿ ಜ್ಯುವೆಲರ್ಸ್ ಅಂತ ಏನ್ ಬಿಲ್ಡಿಂಗ್ ಇದೆ, ಇದು ತ್ರಿಲೋಕ್ ಚಂದ್ ಶಿರೂರ್ ಅನ್ನೋರ್ದು ಬಿಲ್ಡಿಂಗ್. ಸೊ ಅವ್ರ ಓನರ್ ಇದಾರೆ, ಅವರು ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ದಲ್ಲಿ ಇರುವಂತಹ ಏನ್ ಬಾಡಿಗೆ ಕೊಟ್ಟಿದ್ದಾರೆ ಅಲ್ಲಿ ಇಮಾದುಲ್ ಶೇಖ್ ಅಂತ ಹೇಳಿ ಸುಮಾರು 7-8 ವರ್ಷದಿಂದ ಇಲ್ಲಿ ಬಂಗಾರದ ಕರಗಿಸಿ ಇದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇವರು ನಿನ್ನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಸುಮಾರು 8:15ಕ್ಕೆ ಶಟರ್ಸ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಅಲ್ಲಿ ಇದ್ದಂತ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದೆನ್ ಇಮಿಡಿಯೇಟ್ಲಿ ಇಲ್ಲೇ ಇದ್ದಂತ ಪಬ್ಲಿಕ್ ಆಗಿರ್ಬೋದು, ದೆನ್ ಪೊಲೀಸ್ ಆಗಿರ್ಬೋದು ಬಂದು ಚೆಕ್ ಮಾಡಿದಾಗ ಅವ್ರಿಬ್ರು ವ್ಯಕ್ತಿಗಳು ಕೂಡ ಹೊರಗಡೆ ಬಂದಿದ್ರು ಆಸ್ಪತ್ರೆಗೆ. ಮೈ ಮೇಲೆ ಎಲ್ಲ ಗಾಯಗಳಾಗಿದ್ದಾವೆ. ಇಬ್ರು ಕೂಡ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇನ್ ಮೀನ್ ಟೈಮ್ ಬಿಲ್ಡಿಂಗ್ ಫೈರ್ ಡಿಪಾರ್ಟ್ಮೆಂಟ್ ದವರು ಬಂದು ಎಲ್ಲವನ್ನ ಕೂಡ ಆರಿಸಿದ್ದಾರೆ. ಮತ್ತೆ ಎಲೆಕ್ಟ್ರಿಸಿಟಿ ಲೈನ್ಸ್ ಕೂಡ ಡಿಸ್ಕನೆಕ್ಟ್ ಆಗಿದೆ. ಸೊ ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡಿದ್ರೆ ಇವಾಗ ಅದು ಕೊಲ್ಯಾಪ್ಸಿಂಗ್ ಸ್ಟೇಜ್ ಅಲ್ಲಿ ಇದೆ. ಕಾಲಮ್ಸ್ ಗಳನ್ನು ಕೂಡ ಕಟ್ ಆಗಿದೆ. ಏನೇನ್ ಮುಂಜಾಗ್ರತಾ ಕ್ರಮಗಳು ಬೇಕು ಕಾರ್ಪೊರೇಷನ್, ಕೆಇಬಿ ಮತ್ತೆ ಪೊಲೀಸ್ ಇಲಾಖೆ ಸೇರಿಬಿಟ್ಟು ಅದನ್ನ ತಗೋತಾ ಇದೆ. ಇಬ್ರು ಜನ ಗಾಯ, ಬಿಜು ಅಂತಂತೇಳಿ ಮತ್ತೆ ಹಕೀಮ್ ಅಂತಂತೇಳಿ ಅವರು ಕೂಡ ವೆಸ್ಟ್ ಬೆಂಗಾಲ್ ದವರೇ. ಇಲ್ಲಿ ಕೆಲ್ಸಕ್ಕಂತ ಇದ್ರು ಅವ್ರ ಜೊತೆಗೆ. ಅವ್ರಿಬ್ರು ಗಾಯ ಆಗಿದೆ, ಅವ್ರಿಬ್ರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ. ಅದನ್ನ ನೋಡೋಣ. ಅದನ್ನ ಇಂಜಿನಿಯರ್ಸ್ ಹೂ ಆರ್ ದ ಎಕ್ಸ್ಪರ್ಟ್ಸ್ ಅಲ್ಲ, ದೇ ವಿಲ್ ಚೆಕ್ ಅಂಡ್ ಅಪ್ಡೇಟ್. ಅದು ವಿಜಯ್ ನಮ್ಮ ಕಡೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಬಿಲ್ಡಿಂಗ್ ಎಕ್ಸ್ಪರ್ಟ್ಸ್, ಅವ್ರು ನೋಡ್ತಾರೆ. ಅದ್ ನೋಡ್ಬೇಕು. ಗ್ಯಾಸ್ ಈಗ ಫೈರ್ ಡಿಪಾರ್ಟ್ಮೆಂಟ್ ದವ್ರು ಹೇಳೋ ಪ್ರಕಾರ ಅವರು ಎಂಟರ್ ಆದಾಗ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ದ ಮೋಸ್ಟ್ ಪ್ರಾಬಬಲ್ ರೀಸನ್ ವಿಲ್ ಕಮ್ ಟು ನೋ ಇನ್ ಇನ್ವೆಸ್ಟಿಗೇಷನ್. ಅದ್ ನೋಡೋಣ. ಅವ್ರದ್ದು ಏನ್ ಯಾವ ಓನರ್ ಬರಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಏನಿತ್ತು ಏನಿಲ್ಲ ಅಂತಂದೇಳಿ. ಮತ್ತೆ ಇವರು ಕೂಡ ರೆಕ್ಲೆಸ್, ಬೇಜವಾಬ್ದಾರಿದಿಂದ ಅದನ್ನ ಗ್ರೌಂಡ್ ಫ್ಲೋರ್ ಆಕ್ಚುಲಿ ಆ ರೀತಿ ಮಾಡಕ್ ಬರಲ್ಲ. ಸೊ ಗ್ರೌಂಡ್ ಫ್ಲೋರ್ ಇವ್ರು ಬಾಡಿಗೆ ಕೊಟ್ಟಿದ್ದು ತಪ್ಪು, ಅದನ್ನ ಆ ರೀತಿ ಸಿಲಿಂಡರ್ ಗಳನ್ನ ಅಲ್ಲಿ ಇಡೋದು ತಪ್ಪು. ಡೊಮೆಸ್ಟಿಕ್ ಸಿಲಿಂಡರ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ ಎರಡು ಯೂಸ್ ಮಾಡ್ಲಿಕ್ಕೆ ಅದನ್ನೇ ಹೇಳ್ತಾ ಇರೋದು. ಒಂದು ಡೊಮೆಸ್ಟಿಕ್ ಯೂಸ್ ಮಾಡಿದ್ರೆ, ಒಂದು ಕಮರ್ಷಿಯಲ್ ಯೂಸ್ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ದ ರಾಂಗ್ ಥಿಂಗ್. ಅವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ, ಅಕ್ಕಪಕ್ಕ ಜನರ ಮೇಲೆ ಹಾನಿ ಆಗುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ ಅವ್ರ ಮೇಲೆ ನಾವು ಕೇಸನ್ನ ಕೂಡ ರಿಜಿಸ್ಟರ್ ಮಾಡ್ತೀವಿ. ಥ್ಯಾಂಕ್ ಯು.